ಕಾಲ್ಪನಿಕ, ಬೃಹತ್ ಮಾರುಕಟ್ಟೆಗಳು, ದಿಗ್ಗಜ ದೇಗುಲಗಳು? ಹೌದು, ಇದು ವಿಜಯನಗರ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಆದರೆ ಇದರ ಹುಟ್ಟು ಹೇಗೆ? ಇದು ಏಕೆ ಇತಿಹಾಸದಲ್ಲಿ ಅದ್ದೂರಿ ಸ್ಥಾನ ಪಡೆದಿದೆ? ಈ ಸರಣಿಯಲ್ಲಿ ನಾವು ವಿಜಯನಗರದ ಆಕರ್ಷಕ ಕಥೆಯನ್ನು ಅನಾವರಣಗೊಳಿಸುತ್ತೇವೆ. 14ನೇ ಶತಮಾನ ಭಯಾನಕ ಪ್ರಹಸನದ ಕಾಲ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶದ ಪ್ರಬಲ ಹಿಂದೂ ರಾಜ್ಯಗಳು, ಕಾಕತೀಯರು, ಹೊಯ್ಸಳರು, ಪಾಂಡ್ಯರು, ದೆಹಲಿ ಸುಲ್ತಾನರ ದಾಳಿಯಿಂದ ಪತನಗೊಳ್ಳುತ್ತವೆ. ನಗರಗಳು ಸುಡುವುದನ್ನು ನೀವು ನೋಡಬಹುದು. ದೇವಸ್ಥಾನಗಳನ್ನು ಹಾಳುಮಾಡಲಾಗುತ್ತಿದೆ. ಜನರು ಭಯಭೀತರಾಗಿದ್ದಾರೆ. ಇದನ್ನು ತಡೆಗಟ್ಟಲು ಯಾರಾದರೂ ಬೇಕಿತ್ತು. ಮತ್ತು ಅತ್ತ ಹರಿಹರ ಮತ್ತು ಬುಕ್ಕ ಯೋಧರಾಗಿ, ನಾಯಕರಾಗಿ ಎದ್ದು ಬಂದರು. ಕಾಕತೀಯರ ಸೇನಾನಿಗಳು ಆಗಿದ್ದ ಹರಿಹರ ಮತ್ತು ಬುಕ್ಕ ದೆಹಲಿ ಸುಲ್ತಾನರ ಹಿಡಿತಕ್ಕೆ ಸಿಕ್ಕು ಮರಳಿದಾಗ ಅವರು ಬೇರೆಯದೇ ಒಂದು ಮಹಾನ್ ಕಾರ್ಯಕ್ಕೊಡ್ಡಿದರು. ಈ ವೇಳೆ ಶೃಂಗೇರಿ ಪೀಠದ ಮಹಾನ್ ಋಷಿ ವಿದ್ಯಾರಣ್ಯ ಅವರ ಮಾರ್ಗದರ್ಶನ ದೊರೆಯಿತು. 1336ರಲ್ಲಿ ಅವರು ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಅಂದರೆ ವಿಜಯದ ನಗರ. ಜಯನಗರದ ಸ್ಥಳ ಆಯ್ಕೆ ಯಾದೃಚ್ಛಿಕವಲ್ಲ. ಹಂಪಿ ಪ್ರಾಕೃತಿಕ ಕೋಟೆಯಂತೆ ಬಂಡೆಗಳ ಮಧ್ಯೆ ರಕ್ಷಿತವಾಗಿತ್ತು. ತುಂಗಭದ್ರಾ ನದಿ ಇಲ್ಲಿ ಜೀವನಾಡಿಯಂತೆ ಹರಿಯುತ್ತಿತ್ತು. ಇದರಿಂದಾಗಿ ಕೃಷಿ, ವ್ಯಾಪಾರ ಮತ್ತು ಸಂಸ್ಕೃತಿ ಬೆಳೆಯಲು ಶ್ರೇಷ್ಠ ಪರಿಸರ ದೊರೆಯಿತು. ಇದು ದಾಳಿಗಳನ್ನು ಎದುರಿಸಲು ಬಲವಾದ ಕೋಟೆ. 300 ವರ್ಷಗಳ ಕಾಲ ವಿಜಯನಗರ ಮಾತ್ರ ಸಾಮ್ರಾಜ್ಯವಲ್ಲ, ಅದು ಶಕ್ತಿ, ಸಂಸ್ಕೃತಿ ಹಾಗೂ ಆರ್ಥಿಕ ಭದ್ರತೆಯ ಪ್ರತೀಕವಾಗಿತ್ತು. ಇಲ್ಲಿ ಪರ್ಷಿಯಾ, ಚೀನಾ, ಪೋರ್ಚುಗೀಸ್ ವ್ಯಾಪಾರಿಗಳು ಹೂಡಿಕೆ ಮಾಡುತ್ತಿದ್ದರು. ಕಲಾವಿದರು, ಶಾಸ್ತ್ರಜ್ಞರು ಮತ್ತು ತತ್ವಜ್ಞಾನಿಗಳು ಅರಮನೆಯಲ್ಲಿ ಗೌರವವನ್ನು ಹೊಂದಿದ್ದರು. ಈ ಸಾಮ್ರಾಜ್ಯದ ವೈಭವವನ್ನು ನೋಡುವುದಕ್ಕೆ ಇಂದು ಹಂಪಿಯ ಅವಶೇಷಗಳು ಮಾತ್ರ ಉಳಿದಿವೆ. ಆವರ್ತನೆ. ಆದರೆ ಇದು ಕೇವಲ ಪ್ರಾರಂಭ ಮಾತ್ರ. ಮುಂದಿನ ಕಂತಿನಲ್ಲಿ ವಿಜಯನಗರದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರ ಅಪರೂಪದ ಕತೆ ನಿಮಗಾಗಿ.